ಶಕ್ತಿಮತೆಯ ಕಥೆ. ನಮ್ಮೂರಿನಲ್ಲಿ ಮಣಿಭದ್ರನೆಂಬ ಯಕ್ಷನ ದೇವಾಲಯವಿದೆ. ಅದು ಜಾಗ್ರತೆಯ ಸ್ಥಳವೆಂದು ಜನರು ಹರಿಸಿಕೊಂಡು ಹರಕೆ ಒಪ್ಪಿಸುವುದಕ್ಕೆ ಬರುತ್ತಲೇ ಇರುತ್ತಾರೆ. ಆ ಊರಿನಲ್ಲಿ ಯಾರಾದರೂ ಪರಸ್ತ್ರೀಯೊಡನೆ ಇದ್ದದ್ದು ಸಿಕ್ಕಿದರೆ ಅವರಿಬ್ಬರನ್ನೂ ಆ ದೇವಾಲಯದೊಳಗೆ ಕೂಡಿ ಹಾಕಿದ್ದು ಮಾರನೇ ದಿನ ರಾಜಸಭೆಯಲ್ಲಿ ಅವರ ತಪ್ಪನ್ನು ಪ್ರಕಟಿಸಿ ಶಿಕ್ಷೆ ವಿಧಿಸುವುದು ರೂಢಿ. ಹೀಗಿರಲು ಒಂದು ರಾತ್ರಿ ಸಮುದ್ರದತ್ತನೆಂಬ ವರ್ತಕನೊಬ್ಬನು ಪರಸ್ತ್ರೀಯೊಡನೆ ಇದ್ದು ಸಿಕ್ಕಿಬಿದ್ದನು. ಪುರರಕ್ಷಕರು ಅವರನ್ನು ಯಕ್ಷಗೃಹದಲ್ಲಿ ಕೂಡಿ ಅಗಳಿ ಹಾಕಿಕೊಂಡು ಹೋದರು. ಇದು ಅವನ ಹೆಂಡತಿಯಾದ ಶಕ್ತಿಮತಿಗೆ ತಿಳಿಯಿತು. ಅವಳು ಬುದ್ಧಿವಂತೆ ಮತ್ತು ಪತಿವ್ರತೆ. ಅವಳು ಕೂಡಲೇ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಖಿಯರೊಡನೆ ದೇವಾಲಯಕ್ಕೆ ಹೋದಳು. ಪೂಜಾರಿಯು ದಕ್ಷಿಣೆಯ ಆಸೆಗೆ ಬಾಗಿಲನ್ನು ತೆಗೆದು ಅವಳನ್ನು ಒಳಗೆ ಬಿಟ್ಟನು. ಅವಳು ತನ್ನ ಗಂಡನೊಡನೆ ಇದ್ದ ಪರಸ್ತ್ರೀಗೆ ತನ್ನ ಬಟ್ಟೆಬರೆಗಳನ್ನು ಕೊಟ್ಟು ತನ್ನ ವೇಷದಲ್ಲಿ ಸಖಿಯರೊಡನೆ ಮನೆಗೆ ಹೋಗುವಂತೆ ಹೇಳಿ ತಾನು ತನ್ನ ಗಂಡನೊಡನೆ ಇದ್ದು ಬಿಟ್ಟಳು. ಬೆಳಗ್ಗೆ ರಾಜನ ಕಡೆಯವರು ಬಂದು ನೋಡಿದಾಗ ಆ ವರ್ತಕನು ತನ್ನ ಹೆಂಡತಿಯೊಡನೆ ಇದ್ದದ್ದು ಕಂಡಿತು. ಆದ್ದರಿಂದ ರಾಜನು ಅವನನ್ನು ದಂಡಿಸುವುದಕ್ಕೆ ಬದಲು ಪುರಾಧ್ಯಕ್ಷನನ್ನೇ ದಂಡಿಸಿದನು. ವರ್ತಕನಿಗೆ ಬಿಡುಗಡೆಯಾಯಿತು. ದೇವಸ್ಮಿತೆಯು ಈ ಕಥೆಯನ್ನು ಹೇಳಿ ಅತ್ತೆಯ ಅನುಮತಿಯ ಮೇರೆಗೆ ತಾನೂ ತನ್ನ ಚೇಟಿಯರೂ ಪುರುಷ ವೇಷ ಧರಿಸಿಕೊಂಡು ವ್ಯಾಪಾರಕ್ಕೆಂದು ಕಟಾಹದ್ವೀಪಕ್ಕೆ ಹೋದರು. ಅಲ್ಲಿ ಅವಳು ವರ್ತಕರ ಮಧ್ಯದಲ್ಲಿ ತನ್ನ ಗಂಡನನ್ನು ಕಂಡಳು. ಅವನೂ ಅವಳನ್ನು ನೋಡಿ, ಇವನು ಯಾರು? ನನ್ನ ಹೆಂಡತಿಯ ಚಹರೆ ಇದೆಯಲ್ಲ ಎಂದುಕೊಂಡನು. ಆದರೆ ಗುರುತು ಹತ್ತಲಿಲ್ಲ. ಅವಳು ರಾಜನನ್ನು ಕಂಡು ಪುರಜನರೆಲ್ಲರನ್ನೂ ಕೂಡಿಸಬೇಕೆಂದೂ ತಾನು ಅವರ ಮುಂದೆ ಅರಿಕೆ ಮಾಡಬೇಕಾದದ್ದಿದೆ ಎಂದು ಹೇಳಿದಳು. ರಾಜನು ಕುತೂಹಲದಿಂದ ಸೇರಿಸಲು ಅವಳು 4 ಜನ ನನ್ನ ಗುಲಾಮರು ಇಲ್ಲಿ ಸೇರಿಕೊಂಡಿದ್ದಾರೆ, ಅವರನ್ನು ಕೊಡಿಸಬೇಕು ಎಂದು ತನ್ನೂರಿಗೆ ಬಂದಿದ್ದ ಆ 4ರನ್ನೂ ತೋರಿಸಿದಳು. ಇವರು ವರ್ತಕರ ಮಕ್ಕಳು, ಗುಲಾಮರು ಹೇಗಾದಾರು ಎಂದು ಅಲ್ಲಿದ್ದ ವರ್ತಕರೆಲ್ಲರೂ ಸಿಟ್ಟುಗೊಂಡರು. ಅವಳು, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಅವರ ಹಣೆಯನ್ನು ನೋಡಿ, ಅದರ ಮೇಲೆ ನಾಯಿ ಹೆಜ್ಜೆಯ ಗುರುತಿದೆ ಎಂದಳು. ಅವರು 4 ಜನವೂ ತಲೆಗೆ ಕಟ್ಟಿಕೊಂಡಿದ್ದ ಬಟ್ಟೆಯನ್ನು ಬಿಚ್ಚಿಸಿ ನೋಡಲು ಆ ಗುರುತು ಇತ್ತು. ವರ್ತಕರಿಗೆ ನಾಚಿಕೆಯಾಯಿತು. ರಾಜನು ಆಶ್ಚರ್ಯಪಟ್ಟು ಅದೇನು ಸಮಾಚಾರವೆಂದು ಕೇಳಲು ದೇವಸ್ಮಿತೆಯು ನಡೆದ ಸಂಗತಿಯನ್ನೆಲ್ಲ ಹೇಳಿದಳು. ನೆರವಿ ಎಲ್ಲ ನಕ್ಕಿತು. ರಾಜನು, ಇವರು ನಿನ್ನ ಗುಲಾಮರೆಂದು ನೀನು ಹೇಳಿದ್ದು ಸರಿ ಎಂದನು. ವರ್ತಕರು ಅವರ ಬಿಡುಗಡೆಗಾಗಿ ಯಥೇಚ್ಛವಾದ ಹಣ ತೆತ್ತರು. ಅವಳು ಆ ಹಣವನ್ನು ತೆಗೆದುಕೊಂಡು ಗಂಡನ ಜೊತೆಯಲ್ಲಿ ಊರಿಗೆ ಬಂದಳು. ಅಲ್ಲಿಂದಾಚೆಗೆ ಅವರು ಒಬ್ಬರನ್ನೊಬ್ಬರು ಅಗಲಿ ಇರುತ್ತಿರಲಿಲ್ಲ. ದೇವಿ, ಹೀಗೆ ಕುಲಸ್ತ್ರೀಯರು ತಮ್ಮ ಶುದ್ಧ ಚಾರಿತ್ರ್ಯದಿಂದಲೂ ಧೈರ್ಯದಿಂದಲೂ ತದೇಕ ಮನಸ್ಕರಾಗಿ ತಮ್ಮ ಗಂಡಂದಿರನ್ನು ಸೇವಿಸುತ್ತಾರೆ. ಪತಿವ್ರತೆಯರಿಗೆ ಪತಿಯೇ ಪರದೇವತೆ ಎಂದನು. 6ನೆಯ ತರಂಗ. ವತ್ಸರಾಜನು ವಿಂಧ್ಯಾಟವಿಯಲ್ಲಿ ಇದ್ದಾಗಲೇ ಚಂಡಮಹಾಸೇನನ ದೂತನು ಬಂದು ನಮಸ್ಕರಿಸಿ, ವಾಸವದತ್ತೆಯನ್ನು ನೀನು ಕರೆದುಕೊಂಡು ಹೋದದ್ದು ಯುಕ್ತವಾಗಿದೆ. ಅದಕ್ಕೋಸ್ಕರವೇ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದು. ಬಂಧನದಲ್ಲಿಟ್ಟು ನಿನಗೆ ಅವಳನ್ನು ಮದುವೆ ಮಾಡಿಕೊಟ್ಟರೆ ಹಿತವಾಗುವುದಿಲ್ಲ ಎಂದು ಚಿಂತಿಸಿ ಸುಮ್ಮನಿದ್ದೆ. ಈಗ ವಿಧಿ ವಿರುದ್ಧವಾಗಿ ಮದುವೆ ಮಾಡಿಕೊಳ್ಳಬೇಡ, ಸ್ವಲ್ಪ ತಾಳು. ನನ್ನ ಮಗ ಗೋಪಾಲಕನು ಶೀಘ್ರದಲ್ಲಿಯೇ ಬಂದು ವಿಧಿಗೆ ಅನುಸಾರವಾಗಿ ಅವಳನ್ನು ಕೊಡುತ್ತಾನೆ ಎಂದು ಚಂಡಮಹಾಸೇನ ರಾಜನು ಸಂದೇಶ ಕಳುಹಿಸಿದ್ದಾನೆ ಎಂದು ಹೇಳಿದನು. ವಾಸವದತ್ತೆಯು ಇದನ್ನು ಕೇಳಿ ಸಂತೋಷಪಟ್ಟಳು. ಅನಂತರ ವತ್ಸರಾಜನು, ಗೋಪಾಲಕನು ಬರುವವರೆಗೂ ನೀನು ಇಲ್ಲಿಯೇ ಇದ್ದು ಅವನನ್ನೂ ಪುಳಿಂದರಾಜನನ್ನೂ ಕರೆದುಕೊಂಡು ಬಾ ಎಂದು ಆ ದೂತನಿಗೆ ಹೇಳಿ ಸೇನೆಯೊಡನೆಯೂ ವಾಸವದತ್ತೆಯೊಡನೆಯೂ ಕೌಶಾಂಬಿಗೆ ಹೊರಟನು. ಪೌರಜನರು ಅವನು ಹೆಂಡತಿಯೊಡನೆ ಬಂದದ್ದನ್ನು ನೋಡಿ ಸಂತೋಷಪಟ್ಟರು. ಇಷ್ಟು ದಿನವೂ ನಿದ್ರೆ ಹೋಗುತ್ತಿದ್ದ ಅರಮನೆಯು ಈಗ ಎದ್ದಂತಾಯಿತು. ಗೋಪಾಲಕನು 1-2 ದಿನಗಳಲ್ಲಿಯೇ ಬಂದು ತಂಗಿಯನ್ನು ಮದುವೆ ಮಾಡಿಕೊಟ್ಟು ತಂದೆ ಕಳುಹಿಸಿದ್ದ ಬಳುವಳಿಯನ್ನೂ ಕೊಟ್ಟನು. ವತ್ಸರಾಜನು ಪೌರರನ್ನೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ಸನ್ಮಾನ ಮಾಡಲು ಯೌಗಂಧರಾಯಣ ರುಮಣ್ವಂತರನ್ನು ಗೊತ್ತು ಮಾಡಿದನು. ಯೌಗಂಧರಾಯಣನು ರುಮಣ್ವಂತನನ್ನು ಕುರಿತು, ದೊರೆಯು ನಮಗೆ ತುಂಬ ಕಷ್ಟಕರವಾದ ಕೆಲಸವನ್ನು ಕೊಟ್ಟಿದ್ದಾನೆ.
ಲೋಕವನ್ನು ಮೆಚ್ಚಿಸುವುದು ಸುಲಭವಲ್ಲ. ಒಬ್ಬ ಹುಡುಗನನ್ನು ಅಲಕ್ಷ್ಯ ಮಾಡಿದರೂ ರೋಷ ಹುಟ್ಟಬಹುದು ಎಂದು ಈ ಕಥೆಯನ್ನು ಹೇಳಿದನು. ಬಾಲ ವಿನಷ್ಟಕನ ಕಥೆ. ಹಿಂದೆ ರುದ್ರಶರ್ಮನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ 2 ಹೆಂಡಿರಿದ್ದರು. ಅವರಲ್ಲಿ ಒಬ್ಬಳು ಒಂದು ಮಗುವನ್ನು ಹೆತ್ತು ಸತ್ತು ಹೋದಳು. ಇನ್ನೊಬ್ಬ ಹೆಂಡತಿಯು ಅದನ್ನು ಸರಿಯಾಗಿ ಸಾಕದಿರಲು ಅದರ ಕೈಕಾಲು ಒಣಗಿ ಹೊಟ್ಟೆ ದಪ್ಪವಾಯಿತು. ತಾಯಿ ಇಲ್ಲದ ತಬ್ಬಲಿ ಮಗುವನ್ನು ಏಕೆ ಇಷ್ಟು ಉಪೇಕ್ಷೆ ಮಾಡುತ್ತಿದ್ದೀಯೇ ಎಂದು ಗಂಡನು ಕೇಳಲು ಅವಳು, ನಾನು ಎಷ್ಟೆಷ್ಟೋ ಉಪಚಾರ ಮಾಡುತ್ತೇನೆ, ಆದರೇನು ಮಾಡುವುದು, ಅವನ ಸ್ವಭಾವವೇ ಅಷ್ಟು, ಅದಕ್ಕೆ ನಾನೇನು ಮಾಡಲಿ ಎಂದು ಬಿಟ್ಟಳು. ಇರಬಹುದೆಂದು ಅವನು ಸುಮ್ಮನಾದನು. ಬಾಲ ವಿನಷ್ಟಕನೆಂಬ ಆ ಹುಡುಗನು 5 ವರ್ಷದವನಾಗಲು ಬುದ್ಧಿಶಾಲಿಯಾದದ್ದರಿಂದ ನನ್ನ ಮಲತಾಯಿ ನನ್ನನ್ನು ಇಷ್ಟು ಅಲಕ್ಷ್ಯ ಮಾಡುತ್ತಿದ್ದಾಳೆ, ಇವಳಿಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡು ಒಂದು ದಿನ ತಂದೆಯು ಅರಮನೆಯಿಂದ ಬಂದ ಮೇಲೆ ಗುಟ್ಟಾಗಿ ಮುದ್ದು ಮಾತಿನಲ್ಲಿ, ಅಪ್ಪ, ನನಗೆ 2 ಅಪ್ಪಂದಿರು ಎಂದನು. ನಿತ್ಯವೂ ಹೀಗೆ ಹೇಳುತ್ತಿರಲು ಅವನು ತನ್ನ ಹೆಂಡತಿಗೆ ಯಾರೋ ಉಪಪತಿ ಇರಬಹುದೆಂದು ಸಂದೇಹಪಟ್ಟು ಅವಳನ್ನು ದೂರ ಮಾಡಿದನು. ಅವಳು ತನ್ನ ತಪ್ಪೇನೂ ಇಲ್ಲದೆ ಗಂಡನು ಹೀಗೆ ಅಲಕ್ಷ್ಯ ಮಾಡಿದ್ದನ್ನು ನೋಡಿ ಹುಡುಗನು ಏನೋ ಹೇಳಿರಬಹುದೆಂದುಕೊಂಡು ಒಂದು ದಿನ ಅವನಿಗೆ ಮಡಿಯುಡಿಸಿ ರುಚಿಯಾದ ತಿಂಡಿ ಕೊಟ್ಟು ತೊಡೆಯ ಮೇಲೆ ಕೂರಿಸಿಕೊಂಡು, ಮಗು, ಏಕಪ್ಪ ನಿಮ್ಮ ತಂದೆ ನನ್ನ ಮೇಲೆ ಕೋಪಿಸಿಕೊಳ್ಳುವ ಹಾಗೆ ಮಾಡಿದೆ ಎಂದು ಕೇಳಿದಳು. ಅವನು, ನಿನ್ನ ಮಗನನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿ, ನನ್ನನ್ನು ಅಲಕ್ಷ್ಯ ಮಾಡುತ್ತಿ, ಈಗಲಾದರೂ ಇದನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದಕ್ಕಿಂತ ಹೆಚ್ಚು ಮಾಡುತ್ತೇನೆ ಎಂದು ಹೆದರಿಸಿದನು. ಅವಳು, ಇಲ್ಲಪ್ಪ, ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ, ನಿನ್ನ ತಂದೆ ಒಲಿಯುವಂತೆ ಮಾಡು ಎಂದು ಕೇಳಿಕೊಂಡಳು. ಅದಕ್ಕೆ ಆ ಹುಡುಗನು, ಹಾಗಾದರೆ ಇವತ್ತು ಅಪ್ಪ ಬಂದ ಕೂಡಲೇ ನಿನ್ನ ಸೇವಕಳು ಒಂದು ಕನ್ನಡಿ ಹಿಡಿಯಲಿ, ಆಮೇಲೆ ನಾನು ಏನು ಮಾಡಬೇಕೋ ಮಾಡುತ್ತೇನೆ ಎಂದನು. ಚೇಟಿಯು ಹಾಗೆಯೇ ಮಾಡಲು ಹುಡುಗನು ಕನ್ನಡಿಯಲ್ಲಿದ್ದ ಪ್ರತಿಬಿಂಬವನ್ನು ತಂದೆಗೆ ತೋರಿ, ಅಪ್ಪ, ಈಗೋ ಇದರಲ್ಲಿ ಕಾಣುತ್ತಾನೆ ನೋಡು, ನನ್ನ 2ನೆಯ ಅಪ್ಪ ಎಂದನು. ಅದನ್ನು ಕೇಳಿ ರುದ್ರಶರ್ಮನ ಮನಸ್ಸಿನಲ್ಲಿದ್ದ ಚಿಂತೆ ಹೋಯಿತು. ತಾನು ನಿಷ್ಕಾರಣವಾಗಿ ತನ್ನ ಹೆಂಡತಿಯಲ್ಲಿ ಸಂದೇಹಪಟ್ಟಿದ್ದೇನೆಂದು ನೊಂದುಕೊಂಡು ಹೆಂಡತಿಯಲ್ಲಿ ಪ್ರಸನ್ನನಾದನು. ಈ ಕಥೆಯನ್ನು ಹೇಳಿ ಯೌಗಂಧರಾಯಣನು, ಆದ್ದರಿಂದ ಪರಿವಾರದವರನ್ನೆಲ್ಲ ಚೆನ್ನಾಗಿ ಸಂತೋಷಗೊಳಿಸಬೇಕು ಎಂದನು. ಎಲ್ಲರೂ ತೃಪ್ತಿಗೊಂಡರು. ರಾಜನು ತನ್ನ ಸಚಿವರನ್ನು ವಸ್ತ್ರಭೂಷಣಾದಿಗಳಿಂದ ತಾನೇ ಗೌರವಿಸಿದನು. ಗೋಪಾಲಕನು ಊರಿಗೆ ಹಿಂದಿರುಗಿದನು. ಕೆಲವು ಕಾಲದ ಮೇಲೆ ವತ್ಸರಾಜನು ಪೂರ್ವಪರಿಚಿತಳಾಗಿದ್ದ ವಿರಚಿಕೆ ಎಂಬ ಅಂತಃಪುರ ಪರಿಚಾರಿಕೆಯೊಡನೆ ಗುಟ್ಟಾಗಿ ವ್ಯವಹರಿಸುತ್ತಿದ್ದುದನ್ನು ನೋಡಿ ವಾಸವದತ್ತೆಯು ಬೇಸರಪಟ್ಟುಕೊಂಡಳು. ಆಗ ಅವನು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಂಡನು. ಅವಳು ಕಣ್ಣೀರು ಹಾಕಿ ಶಾಂತಳಾದಳು. ಗೋಪಾಲಕನು ವಾಸವದತ್ತೆಗೆ ತಾನು ಗೆದ್ದು ತಂದಿದ್ದ ಬಂಧುಮತಿ ಎಂಬ ಹುಡುಗಿಯನ್ನು ಬಳುವಳಿಯಾಗಿ ಕೊಟ್ಟು ಹೋಗಿದ್ದನು. ಅವಳನ್ನು ಮಂಜುಳಿಕೆ ಎಂದು ಕರೆಯುತ್ತಿದ್ದರು. ಹುಡುಗಿಯು ಲಾವಣ್ಯ ಸಾಗರದಲ್ಲಿ ಹುಟ್ಟಿ ಬಂದ 2ನೆಯ ಲಕ್ಷ್ಮಿಯಂತೆ ಇದ್ದಳು. ಅವಳನ್ನು ಉದ್ಯಾನ ಲತಾ ಮಂದಿರದಲ್ಲಿ ಕಂಡು ವತ್ಸರಾಜನು ವಸಂತಕನ ಸಹಾಯದಿಂದ ಗುಟ್ಟಾಗಿ ಗಾಂಧರ್ವ ವಿವಾಹ ಮಾಡಿಕೊಂಡು ಬಿಟ್ಟನು. ವಾಸವದತ್ತೆಯು ಅದನ್ನು ಮರೆಯಾಗಿ ನೋಡಿಬಿಟ್ಟು ಕೋಪಿಸಿಕೊಂಡು ವಸಂತಕನನ್ನು ಸೆರೆಯಲ್ಲಿ ಇಡಿಸಿದಳು. ಆಗ ರಾಜನು ವಾಸವದತ್ತೆಯ ತವರು ಮನೆಯಿಂದ ಬಂದಿದ್ದ ಸಾಕೃತ್ಯಾಯಿನಿ ಎಂಬ ಪ್ರವ್ರಾಜಿಕೆಯನ್ನು ಮರೆಹೊಕ್ಕು ಅವಳ ಮೂಲಕ ರಾಣಿಯನ್ನು ಒಲಿಸಿಕೊಂಡನು. ಆಮೇಲೆ ಅವಳ ಸಮ್ಮತಿಯಿಂದಲೇ ಬಂಧುಮತಿಗೂ ಅವನಿಗೂ ಮದುವೆಯಾಯಿತು. ವಸಂತಕನಿಗೆ ಬಿಡುಗಡೆಯಾಯಿತು. ಅವನು ನಗುನಗುತ್ತಾ ರಾಣಿಯ ಮುಂದೆ ಬಂದು, ದೇವಿ, ತಪ್ಪು ಮಾಡಿದವಳು ಬಂಧುಮತಿ, ನಾನೇನು ಮಾಡಿದೆ? ಹಾವಿನ ಮೇಲಿನ ರೋಷವನ್ನು ಡುಂಡುಬದ ಮೇಲೆ ತೋರಿಸುವುದೇ ಎಂದನು. ವಾಸವದತ್ತೆಯು ಏನು ಹಾಗೆಂದರೆ ಎಂದು ಕೇಳಲು ಅವನು ಈ ಕಥೆಯನ್ನು ಹೇಳಿದನು. ರುರು ಡುಂಡುಭರ ಕಥೆ. ಹಿಂದೆ ರುರುವೆಂಬ ಮುನಿಪುತ್ರನು ಸ್ಥೂಲಕೇಶನ ಆಶ್ರಮದಲ್ಲಿದ್ದ ಪ್ರಮದ್ವತಿ ಎಂಬ ಅದ್ಭುತ ಸುಂದರಿಯನ್ನು ಕಂಡು ಅವಳನ್ನು ಮೋಹಿಸಿದನು. ಅವಳು ಒಬ್ಬ ವಿದ್ಯಾಧರನಿಂದ ಮೇನಕೆಯಲ್ಲಿ ಹುಟ್ಟಿದವಳು. ಸ್ಥೂಲಕೇಶನ ಅಪ್ಪಣೆ ಪಡೆದು ಮದುವೆಗೆ ಸಿದ್ಧ ಮಾಡಿಕೊಳ್ಳಲು ಅವಳನ್ನು ಒಂದು ಹಾವು ಕಡಿದುಬಿಟ್ಟಿತು. ಆಗ ಆಕಾಶದಿಂದ, ಅಯ್ಯ ಬ್ರಾಹ್ಮಣ, ಇವಳು ಆಯುಸ್ಸು ತೀರಿ ಮೃತಳಾಗಿದ್ದಾಳೆ,
ನಿನ್ನ ಆಯುಸ್ಸಿನಲ್ಲಿ ಅರ್ಧ ಕೊಟ್ಟು ಅವಳನ್ನು ಬದುಕಿಸು ಎಂದು ವಾಣಿಯಾಯಿತು. ಅವನು ಹಾಗೆಯೇ ಮಾಡಿ ಅವಳನ್ನು ಮದುವೆಯಾದನು. ಅಲ್ಲಿಂದ ಮುಂದೆ ಅವನು ಎಲ್ಲೆಲ್ಲಿ ಹಾವನ್ನು ಕಂಡರೂ ಇವೇ ನನ್ನ ಹೆಂಡತಿಯನ್ನು ಕೊಂದದ್ದು ಎಂದು ಕೊಲ್ಲುತ್ತಾ ಬಂದನು. ಒಂದು ಸಾರಿ ಹೀಗೆ ಕೊಲ್ಲುವುದಕ್ಕೆ ಬರುತ್ತಿದ್ದ ಅವನನ್ನು ಒಂದು ಡುಂಡುಭವು ನೋಡಿ ಮನುಷ್ಯರ ಮಾತಿನಿಂದ, ಅಯ್ಯಾ ಬ್ರಾಹ್ಮಣ, ಹಾವಿನ ಮೇಲಿನ ರೋಷದಿಂದ ಡುಂಡುಭವನ್ನು ಏಕಯ್ಯ ಕೊಲ್ಲುತ್ತೀಯೇ? ನಿನ್ನ ಹೆಂಡತಿಯನ್ನು ಕೊಂದದ್ದು ಹಾವು. ಹಾವು ಬೇರೆ, ಡುಂಡುಭ ಬೇರೆ. ಹಾವಿಗೆ ವಿಷವಿದೆ, ಡುಂಡುಭಕ್ಕೆ ವಿಷವಿಲ್ಲ ಎಂದಿತು. ಅವನು ಆ ಮಾತನ್ನು ಕೇಳಿ, ಯಾರಯ್ಯ ನೀನು ಎಂದು ಕೇಳಿದನು. ಅದು, ನಾನು ಶಾಪಗ್ರಸ್ತನಾಗಿದ್ದ ಮುನಿ, ನಿನ್ನೊಡನೆ ಸಂವಾದವೇ ಆ ಶಾಪಕ್ಕೆ ಕೊನೆ ಎಂದು ಅಂತರ್ಧಾನ ಹೊಂದಿತು. ಈ ಉಪಮಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಾವಿನ ಮೇಲಿನ ರೋಷವನ್ನು ಡುಂಡುಭದ ಮೇಲೆ ತೀರಿಸುವುದೇ ಎಂದೇ ದೇವಿ ಎಂದನು. ವತ್ಸರಾಜನು ಕಾಮಿಯಾದ್ದರಿಂದ ಇಂಥ ಸಂದರ್ಭಗಳು ಆಗಾಗ್ಗೆ ನಡೆಯುತ್ತಲೇ ಇದ್ದವು. ಮದ್ಯಪಾನ, ವೀಣಾಗಾನ, ದಯಿತಾ ಮುಖದರ್ಶನ ಇವುಗಳಲ್ಲಿ ಲೋಲನಾಗಿ ಅವನು ಸುಖವಾಗಿದ್ದನು. ಕಥಾಮುಖಲಂಬಕ ಮುಗಿಯಿತು. ಶ್ರೀರಸ್ತು. ಈಗ ಸ್ವಲ್ಪ ಹೊತ್ತು ವಿರಾಮ. ವಿರಾಮದ ಅನಂತರ ಕಥಾಮೃತದ ಮುಂದಿನ ಅಧ್ಯಾಯ ಲಾವಾಣಕ ಲಂಬಕ ಪ್ರಾರಂಭವಾಗುತ್ತದೆ. ಜ್ಞಾನಧ್ವನಿ 90.8 FM ಬಾನುಲಿ ಕೇಂದ್ರದ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್, ಶಿಕ್ಷಣ ಇಲಾಖೆ, ಮೈಸೂರು ಜಿಲ್ಲೆ, ಮೈಸೂರು. ಈ ಲಸಿಕೆ ಅಭಿಯಾನ ಇಡೀ ದೇಶಾದ್ಯಂತ ಅತ್ಯಂತ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಅಭಿಯಾನದ ಸದುಪಯೋಗವನ್ನು ಪಡೆದುಕೊಂಡು ಸದೃಢವಾದ, ಆರೋಗ್ಯಯುಕ್ತ, ಆರ್ಥಿಕ ಪುನಶ್ಚೇತನವನ್ನ, ಭಾರತವನ್ನ ಮತ್ತೊಮ್ಮೆ ಕೊಂಡೊಯ್ಯುವತ್ತ, ವಿಶ್ವದಲ್ಲಿ ಭಾರತವನ್ನ ಹೆಮ್ಮೆಯ ರಾಷ್ಟ್ರವನ್ನಾಗಿ ಮಾಡಲು ನಾವೆಲ್ಲರೂ ಈ ಲಸಿಕೆ ಅಭಿಯಾನಕ್ಕೆ ಕೈಯನ್ನ ಜೋಡಿಸಿ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಕೇಳ್ಕೊತೀನಿ. ಮೂರು ಲಾವಾಣಕ ಲಂಬಕ. ನಿರ್ವಿಘ್ನ ವಿಶ್ವ ನಿರ್ಮಾಣ ಸಿದ್ಧಯೇ ಯದನುಗ್ರಹಂ ಮನ್ಯೇ ಸ ವವ್ರೇ ಧಾತಾಪಿ ತಸ್ಮೈ ವಿಘ್ನಜಿತೇ ನಮಃ. ಆಷ್ಟಿಷ್ಯಮಾಣ ಪ್ರಿಯಯಾ ಶಂಕರೋಪಿ ಯದಾಜ್ಞೆಯ ಉತ್ಕಂಪತೆ ಸ ಭುವನಂ ಜಯತ್ಯ ಸಮಸಾಯಕಃ. ತರಂಗ 1. ಹೀಗೆ ವತ್ಸರಾಜನು ಕ್ರಮೇಣ ವಾಸವದತ್ತೆಯಲ್ಲಿ ಪೂರ್ತಿಯಾಗಿ ಆಸಕ್ತನಾಗಿ ಬಿಡಲು ಒಂದು ದಿನ ರಾತ್ರಿ ಯೌಗಂಧರಾಯಣನು ರುಮಣ್ವಂತನನ್ನು ಕರೆಸಿಕೊಂಡು, ನಮ್ಮ ಮಹಾರಾಜನು ಪಾಂಡವ ವಂಶದಲ್ಲಿ ಹುಟ್ಟಿದವನು, ಅವನಿಗೆ ಈ ಭೂಮಂಡಲವೆಲ್ಲವೂ ಹಸ್ತಿನಾಪುರಿಯೂ ಕುಲಕ್ರಮವಾಗಿ ಬಂದವು. ಅವನು ಅದೆಲ್ಲವನ್ನೂ ಬಿಟ್ಟು ಈ ಒಂದು ಮಂಡಲವನ್ನು ಉಳಿಸಿಕೊಂಡನು. ಸ್ತ್ರೀ ಮದ್ಯ ಮೃಗಯಾದಿಗಳಲ್ಲಿ ಆಸಕ್ತನಾಗಿ ಉಳಿದಿರುವ ರಾಜ್ಯದ ಆಡಳಿತವನ್ನೂ ನಮಗೆ ಒಪ್ಪಿಸಿಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಕುಲಕ್ರಮಾಗತವಾದ ಭೂಮಂಡಲ ರಾಜ್ಯವು ಬರುವಂತೆ ನಮ್ಮ ಬುದ್ಧಿ ಉಪಯೋಗಿಸಿ ನಡೆದುಕೊಳ್ಳಬೇಕು. ಬುದ್ಧಿಯಿಂದ ಯಾವುದನ್ನು ಬೇಕಾದರೂ ಸಾಧಿಸಬಹುದು ಎಂದು ಈ ಕಥೆಯನ್ನು ಹೇಳಿದನು. ಮಹಾಸೇನನೆಂಬ ರಾಜನ ಕಥೆ. ಹಿಂದೆ ಮಹಾಸೇನನೆಂಬ ರಾಜನಿದ್ದನು. ಅವನ ರಾಜ್ಯವನ್ನು ಬಲಿಷ್ಠನಾದ ಶತ್ರುರಾಜನೊಬ್ಬನು ಮುತ್ತಿಗೆ ಹಾಕಲು ಮಂತ್ರಿಗಳು ತಮ್ಮ ಅಧಿಕಾರವೆಲ್ಲಿ ತಪ್ಪಿ ಹೋದೀತೋ ಎಂದು ಅವನಿಂದ ಶತ್ರುವಿಗೆ ದಂಡವನ್ನು ತೆರೆಸಿದರು. ರಾಜನು ಅಭಿಮಾನಶಾಲಿಯಾದ್ದರಿಂದ ಶತ್ರುವಿಗೆ ಶರಣಾಗತನಾಗಿ ಬಿಟ್ಟೆನಲ್ಲ ಎಂದು ಕೊರಗುವುದಕ್ಕೆ ಮೊದಲು ಮಾಡಿದನು. ಆ ಚಿಂತೆಯಿಂದ ಅವನ ಗುಲ್ಮವು ಬೆಳೆದು ಅವನು ಸಾಯುವ ಹಾಗಾದನು. ಅದು ಯಾವ ಔಷಧದಿಂದಲೂ ವಾಸಿಯಾಗುವುದಿಲ್ಲವೆಂದು ತಿಳಿದಿದ್ದ ಒಬ್ಬ ವೈದ್ಯನು, ಮಹಾರಾಣಿಯು ಸತ್ತು ಹೋದಳು ಎಂದನು. ಅದನ್ನು ಹಠಾತ್ತನೆ ಕೇಳಿದ ರಾಜನು ನೆಲದ ಮೇಲೆ ಬಿದ್ದು ಬಿಡಲು ಆ ದುಃಖಾತಿಶಯದಿಂದ ಗುಲ್ಮವು ತನ್ನಷ್ಟಕ್ಕೆ ತಾನೇ ಒಡೆದು ಹೋಯಿತು. ರೋಗ ವಾಸಿಯಾದ ಮೇಲೆ ಹೆಂಡತಿಯೊಡನೆ ಸುಖವಾಗಿದ್ದದ್ದಲ್ಲದೆ ಅವನು ಶತ್ರುಗಳನ್ನೂ ಜಯಿಸಿದನು. ಈ ಕಥೆಯನ್ನು ಹೇಳಿ ಯೌಗಂಧರಾಯಣನು, ಆ ವೈದ್ಯನು ತನ್ನ ಬುದ್ಧಿಬಲದಿಂದ ರಾಜನಿಗೆ ಹೇಗೆ ಹಿತವಾದದ್ದನ್ನು ಮಾಡಿದನೋ, ನಾವೂ ಹಾಗೇ ರಾಜನಿಗೆ ಹಿತವನ್ನುಂಟು ಮಾಡಿ ರಾಜ್ಯವನ್ನು ಸಂಪಾದಿಸಿಕೊಡಬೇಕು. ಮೊದಲು ಪೂರ್ವಕ್ಕೆ ಹೊರಟು ಮಗಧರಾಜನನ್ನು ವಶಪಡಿಸಿಕೊಳ್ಳಬೇಕು. ಅವನಿಗೆ ಪದ್ಮಾವತಿ ಎಂಬ ಸುಂದರಿಯಾದ ಮಗಳಿದ್ದಾಳೆ. ಅವಳನ್ನು
ನಮ್ಮ ರಾಜನಿಗೆ ಕೊಡು ಎಂದು ಕೇಳಿದ್ದಕ್ಕೆ ಅವನು ವತ್ಸರಾಜನಿಗೆ ವಾಸವದತ್ತೆಯ ಮೇಲೆ ತುಂಬ ಪ್ರೇಮ, ಪ್ರಾಣಕ್ಕಿಂತ ಹೆಚ್ಚು ಪ್ರಿಯಳಾದ ನನ್ನ ಮಗಳನ್ನು ಅವನಿಗೆ ಕೊಡಲಾರೆ ಎಂದು ಬಿಟ್ಟನು. ವಾಸವದತ್ತೆ ಇರುವಾಗ ರಾಜನೂ ಮತ್ತೊಬ್ಬಳನ್ನು ಮದುವೆಯಾಗುವುದಿಲ್ಲ. ದೇವಿಯು ಸುಟ್ಟು ಹೋದಳೆಂಬ ವರ್ತಮಾನ ಹುಟ್ಟಿಸಿದರೆ ನಮ್ಮ ಕೆಲಸವೆಲ್ಲ ಆಗುತ್ತದೆ. ಪದ್ಮಾವತಿಯ ಸಂಬಂಧ ದೊರೆತರೆ ಅವಳ ತಂದೆ ವಿರೋಧಿಯಾಗಿರುವುದು ಹೋಗಿ ಸಹಾಯನೇ ಆಗುತ್ತಾನೆ ಎಂದನು. ರುಮಣ್ವಂತನು ಇದು ಸಾಹಸ ಕಾರ್ಯ, ಪದ್ಮಾವತಿಗಾಗಿ ಕೈಗೊಳ್ಳುವ ಈ ಯುಕ್ತಿಯಿಂದ ನಮಗೇ ಕೆಡಕಾದರೂ ಆಗಬಹುದು, ಅದಕ್ಕೊಂದು ಕಥೆ ಹೇಳುತ್ತೇನೆ ಕೇಳು ಎಂದು ಇದನ್ನು ಹೇಳಿದನು. ಪರಿವ್ರಾಜಕ ಮತ್ತು ವಾನರ ಇವರ ಕಥೆ. ಗಂಗಾ ತೀರದಲ್ಲಿ ಮಾಕಂದಿಕೆ ಎಂಬ ನಗರವಿದೆ. ಅಲ್ಲಿ ಹಿಂದೆ ಮೌನವ್ರತಧಾರಿಯಾದ ಒಬ್ಬ ಪರಿವ್ರಾಜಕನಿದ್ದನು. ಅವನು ಭಿಕ್ಷೆಗೆ ಹೋಗಿದ್ದಾಗ ಒಬ್ಬ ವರ್ತಕನ ಮನೆಯಲ್ಲಿ ಭಿಕ್ಷೆ ಹಾಕುವುದಕ್ಕೆ ಬಂದ ಅವನ ಮಗಳನ್ನು ನೋಡಿ ಮೋಹಗೊಂಡು ಆ ವರ್ತಕನ ಕಿವಿಗೆ ಬೀಳುವಂತೆ ಹಾ ಹಾ ಕಷ್ಟ ಕಷ್ಟ ಎಂದುಕೊಂಡು ಹೋದನು. ವರ್ತಕನು ಅವನನ್ನು ಗುಟ್ಟಾಗಿ ಕಂಡು, ಇದೇನು ಇವತ್ತು ನೀನು ಹೀಗೆ ಮೌನ ಬಿಟ್ಟು ಮಾತನಾಡಿಬಿಟ್ಟೆ ಎಂದು ಕೇಳಿದನು. ಅವನು, ನಿನ್ನ ಮಗಳಲ್ಲಿ ಕೆಟ್ಟ ಲಕ್ಷಣಗಳಿವೆ, ಅವಳಿಗೆ ಮದುವೆಯಾದ ಕೂಡಲೇ ನೀನೂ ನಿನ್ನ ಹೆಂಡತಿ ಮಕ್ಕಳೂ ಖಂಡಿತ ಸಾಯುವಿರಿ. ಅದರಿಂದ ನನಗೆ ದುಃಖವಾಯಿತು. ನೀನು ನನ್ನ ಶಿಷ್ಯನಾದ್ದರಿಂದ ನಿನಗೋಸ್ಕರ ಮೌನವನ್ನು ಬಿಟ್ಟೆ. ಅವಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮೇಲೆ ಒಂದು ದೀಪವನ್ನಿಟ್ಟು ಪೆಟ್ಟಿಗೆಯನ್ನು ಗಂಗೆಯಲ್ಲಿ ತೇಲಿಬಿಡು ಎಂದನು. ವರ್ತಕನು ಹೆದರಿಕೆಯ ಸ್ವಭಾವದವನಾದ್ದರಿಂದ ವಿಮರ್ಶೆ ಮಾಡದೆ ಅದರಂತೆ ನಡೆಸಿದನು. ಪರಿವ್ರಾಜಕನು ತನ್ನ ಶಿಷ್ಯರಿಗೆ, ಗಂಗಾ ನದಿಯಲ್ಲಿ ದೀಪವಿಟ್ಟ ಒಂದು ಪೆಟ್ಟಿಗೆ ತೇಲಿ ಬರುತ್ತದೆ, ಅದನ್ನು ಗುಟ್ಟಾಗಿ ನನ್ನ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ಅದರೊಳಗಿಂದ ಏನಾದರೂ ಧ್ವನಿ ಕೇಳಿಬಂದರೂ ಅದರ ಮುಚ್ಚಳವನ್ನು ತೆಗೆಯಬೇಡಿ ಎಂದು ಹೇಳಿ ಕಳುಹಿಸಿದನು. ಅವರು ಬರುವುದರೊಳಗೆ ಒಬ್ಬ ರಾಜಪುತ್ರನು ಅದನ್ನು ನೋಡಿ ಆಳುಗಳಿಂದ ತರಿಸಿಕೊಂಡು ಕುತೂಹಲದಿಂದ ಬಾಗಿಲು ತೆಗೆಸಲು ಒಳಗೆ ದಿವ್ಯ ಸುಂದರಿಯಾದ ಹುಡುಗಿ ಇದ್ದಳು. ಅವಳನ್ನು ಕೂಡಲೇ ಗಾಂಧರ್ವ ವಿವಾಹ ರೀತಿಯಿಂದ ಕೈ ಹಿಡಿದು ಪೆಟ್ಟಿಗೆಗೆ ಒಂದು ಭಯಂಕರವಾದ ವಾನರವನ್ನು ಕೂಡಿ ಮೇಲೆ ದೀಪವಿಟ್ಟು ಮೊದಲಿನಂತೆಯೇ ತೇಲಿ ಬಿಡಿಸಿದನು. ಪರಿವ್ರಾಜಕನ ಶಿಷ್ಯರು ಅದನ್ನು ಕಂಡು ತಮ್ಮ ಗುರುವಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರು. ಅವನು, ನೀವೆಲ್ಲರೂ ಹೋಗಿ ತೆಪ್ಪಗೆ ಮಲಗಿಕೊಳ್ಳಿ, ನಾನೊಬ್ಬನೇ ಇದರಿಂದ ಮಂತ್ರವನ್ನು ಸಾಧಿಸಬೇಕು ಎಂದು ಹೇಳಿ ಆ ಪೆಟ್ಟಿಗೆಯ ಬಾಗಿಲನ್ನು ತೆಗೆದನು. ಒಳಗಿನಿಂದ ಕೋತಿಯು ನೆಗೆದು ಮೂಗು ಕಿವಿಗಳನ್ನು ಕಿತ್ತು ಹಾಕಿತು. ಬೆಳಗ್ಗೆ ಇದು ಎಲ್ಲರಿಗೂ ತಿಳಿದು ಅವನು ಹಾಸ್ಯಕ್ಕೆ ಈಡಾದನು. ತನ್ನ ಮಗಳಿಗೆ ಶ್ಲಾಘ್ಯನಾದ ಪತಿ ದೊರೆತನೆಂದು ವರ್ತಕನಿಗೆ ಸಂತೋಷವಾಯಿತು. ಈ ಕಥೆಯನ್ನು ಹೇಳಿ ರುಮಣ್ವಂತನು ಬುದ್ಧಿವಂತಿಕೆ ಮಾಡುವುದಕ್ಕೆ ಹೋಗಿ, ನಾವು ಆ ಪರಿವ್ರಾಜಕನ ಹಾಗಾದರೆ ಏನು ಗತಿ? ಅಲ್ಲದೆ ವಾಸವದತ್ತೆಯ ವಿರಹದಿಂದ ರಾಜನಿಗೆ ಅನರ್ಥ ಸಂಭವಿಸಿದರೂ ಸಂಭವಿಸಬಹುದು. ತನಗೆ ಪ್ರಿಯಳಾದ ಹೆಂಗಸನ್ನು ಅಗಲಿದರೆ ಎಂಥ ವಿವೇಕಶಾಲಿಯೂ ವ್ಯಥೆಗೆ ಗುರಿಯಾಗುವನು. ಇನ್ನು ವತ್ಸರಾಜನ ವಿಚಾರದಲ್ಲಿ ಹೇಳಬೇಕಾದದ್ದೇನು ಎಂದು ಈ ಕಥೆಯನ್ನು ಹೇಳಿದನು. ಉನ್ಮಾದಿನಿ ದೇವಸೇನರ ಕಥೆ. ಹಿಂದೆ ಶ್ರಾವಸ್ತಿಯಲ್ಲಿ ದೇವಸೇನನೆಂಬ ಬುದ್ಧಿಶಾಲಿಯಾದ ರಾಜನಿದ್ದನು. ಆ ಊರಿನ ಸಾಹುಕಾರನೊಬ್ಬನಿಗೆ ದಿವ್ಯ ಸುಂದರಿಯಾದ ಒಬ್ಬ ಮಗಳಿದ್ದಳು. ಅವಳ ರೂಪವನ್ನು ನೋಡಿದವರೆಲ್ಲರೂ ಬೆರಗುವಟ್ಟು ಹುಚ್ಚು ಹಿಡಿದು ಹೋಗುತ್ತಿದ್ದುದರಿಂದ ಅವಳಿಗೆ ಉನ್ಮಾದಿನಿ ಎಂದೇ ಹೆಸರಾಯಿತು. ಇಂಥ ಹೆಣ್ಣನ್ನು ರಾಜನ ಗಮನಕ್ಕೆ ತರದೆ ಮತ್ತಾರಿಗಾದರೂ ಕೊಟ್ಟರೆ ಅವನು ಕೋಪಿಸಿಕೊಂಡಾನೆಂದು ಹೆದರಿ ಆ ವರ್ತಕನು ರಾಜನ ಬಳಿಗೆ ಹೋಗಿ, ದೇವ, ನನ್ನಲ್ಲಿ ಒಂದು ಕನ್ಯಾರತ್ನವಿದೆ, ತಮಗೆ ಅವಶ್ಯಕವಿದ್ದರೆ ಪರಿಗ್ರಹಿಸಬಹುದು ಎಂದು ತಿಳಿಸಿದನು. ಅವನು ಹುಡುಗಿಯನ್ನು ನೋಡಿಕೊಂಡು ಬರುವಂತೆ ಕೆಲವು ಬ್ರಾಹ್ಮಣರನ್ನು ಕಳುಹಿಸಿಕೊಟ್ಟನು. ಅವರು ಅವಳನ್ನು ನೋಡಿದ ಕೂಡಲೇ ಹುಚ್ಚು ಹಿಡಿದವರಂತಾಗಿ, ರಾಜನು ಇವಳನ್ನೇನಾದರೂ ಮದುವೆಯಾದರೆ ಅವಳ ಮೇಲೆ ಮನಸ್ಸುಳ್ಳವನಾಗಿ ಬಿಡುತ್ತಾನೆ, ರಾಜಕಾರ್ಯಗಳೆಲ್ಲ ಹಾಳಾಗಿ ಬಿಡುತ್ತವೆ, ಇಂಥವಳನ್ನು ಕಟ್ಟಿಕೊಂಡೇನು ಎಂದುಕೊಂಡು ರಾಜನಿಗೆ ಆ ಹುಡುಗಿ ಲಕ್ಷಣವಾಗಿಲ್ಲ ಎಂದು ಹೇಳಿಬಿಟ್ಟರು. ರಾಜನು ಬೇಡವೆಂದ ಮೇಲೆ ಅವನ ಸೇನಾಪತಿಯು ಅವಳನ್ನು ಮದುವೆಯಾದನು. ಒಂದು ದಿನ ರಾಜನು ಆ ಮಾರ್ಗವಾಗಿ ಹೋಗುತ್ತಿರುವಾಗ ಅವಳು ತನ್ನ ಗಂಡನ ಮನೆಯ ಮಹಡಿಯ ಮೇಲೆ ನಿಂತಿದ್ದು ರಾಜನ ಕಣ್ಣಿಗೆ ಬಿದ್ದಳು. ರಾಜನು
ಅವಳನ್ನು ನೋಡಿದ ಕೂಡಲೇ ಸಮ್ಮೋಹನೌಷಧವನ್ನು ಪ್ರಯೋಗಿಸಿದಂತಾಯಿತು. ಮನೆಗೆ ಹೋಗಿ ಸಂತಾಪ ಪಡುತ್ತಾ ಮಲಗಿಬಿಟ್ಟನು. ಸೇನಾಪತಿಯು ಅದನ್ನು ನೋಡಿ ರಾಜನಿಗೆ, ಅವಳು ತಮ್ಮ ದಾಸಿ, ಪರಸ್ತ್ರೀಯಲ್ಲ. ಬೇಕಾದರೆ ದೇವಾಲಯದಲ್ಲಿ ಅವಳನ್ನು ಬಿಟ್ಟು ಬಿಡುತ್ತೇನೆ, ಆಮೇಲೆ ನೀವು ಪರಿಗ್ರಹಿಸಬಹುದು ಎಂದು ಬಗೆ ಬಗೆಯಾಗಿ ಹೇಳಿದನು. ರಾಜನು, ನಾನು ಪರಸ್ತ್ರೀಯನ್ನು ಮುಟ್ಟುವುದಿಲ್ಲ. ನೀನು ಅವಳನ್ನು ಬಿಟ್ಟರೆ ಅದು ಅಧರ್ಮವಾಗುತ್ತದೆ. ನೀನು ಶಿಕ್ಷೆಗೆ ಗುರಿಯಾಗುತ್ತೀಯೇ ಎಂದನು. ಎಲ್ಲರೂ ಸುಮ್ಮನಾದರು. ಅವನು ಅದೇ ತಾಪದಲ್ಲಿಯೇ ಮೃತಿ ಹೊಂದಿದನು. ಹೀಗೆಯೇ ವಾಸವದತ್ತೆ ಇಲ್ಲದಿದ್ದರೆ ವತ್ಸರಾಜನೇನಾಗುವನೋ ಎಂದನು. ಯೌಗಂಧರಾಯಣನು, ಕಾರ್ಯದ ಮೇಲೆ ದೃಷ್ಟಿಯುಳ್ಳ ರಾಜರು ಕ್ಲೇಶವನ್ನು ಸಹಿಸಿಕೊಳ್ಳುತ್ತಾರೆ. ರಾವಣ ಸಂಹಾರವಾಗಬೇಕೆಂದು ದೇವತೆಗಳು ಉಪಾಯವಾಗಿ ಸೀತಾದೇವಿಯನ್ನು ಬೇರೆ ಮಾಡಿದಾಗ ರಾಮನು ವಿರಹ ವ್ಯಥೆಯನ್ನು ಸಹಿಸಿಕೊಳ್ಳಲಿಲ್ಲವೇ ಎಂದನು. ರುಮಣ್ವಂತನು, ರಾಮ ಮೊದಲಾದವರು ದೇವತೆಗಳು, ಅವರ ಮನಸ್ಸು ಎಲ್ಲವನ್ನೂ ಸಹಿಸಿಕೊಳ್ಳಬಲ್ಲುದು, ಮನುಷ್ಯರ ಮನಸ್ಸು ಸಹಿಸಿಕೊಳ್ಳಲಾರದು ಎಂದು ಈ ಕಥೆಯನ್ನು ಹೇಳಿದನು. ಇಲ್ಲಕ ಮತ್ತು ಅವನ ಪ್ರಿಯಪತ್ನಿ ಇವರ ಕಥೆ. ಮಧುರೆಯಲ್ಲಿ ಇಲ್ಲಕನೆಂಬ ವರ್ತಕನಿದ್ದನು. ಅವನಿಗೆ ಅವನಲ್ಲಿಯೇ ಮನಸ್ಸು ನೆಟ್ಟು ಹೋಗಿದ್ದ ಒಬ್ಬ ಪ್ರಿಯಪತ್ನಿ ಇದ್ದಳು. ಅವನು ಒಂದು ಸಾರಿ ಕಾರ್ಯನಿಮಿತ್ತವಾಗಿ ದ್ವೀಪಾಂತರಕ್ಕೆ ಹೋಗಬೇಕಾಯಿತು. ಅವಳೂ ಅವನೊಡನೆ ಹೋಗಲಿಷ್ಟಪಟ್ಟಳು. ಆದರೆ ಅಲಂಕಾರ ಮಾಡಿಕೊಂಡು ಸಿದ್ಧವಾಗಿ ನಿಂತಿದ್ದರೂ ಅವಳನ್ನು ಬಿಟ್ಟು ಅವನು ತಾನೊಬ್ಬನೇ ಹೊರಟು ಬಿಟ್ಟನು. ಅಂಗಳದ ಬಾಗಿಲನ್ನು ಒರಗಿಕೊಂಡು ಕಣ್ಣೀರು ಹಾಕುತ್ತಾ ಅವನು ಕಾಣುವವರೆಗೂ ನೋಡುತ್ತಾ ನಿಂತಿದ್ದು, ಕಣ್ಮರೆಯಾದ ಕೂಡಲೇ ಅವಳು ಪ್ರಾಣ ಬಿಟ್ಟಳು. ಅದನ್ನು ಕೇಳಿದ ವರ್ತಕನು ಹಿಂದಿರುಗಿ ಬಂದು ಸ್ವರ್ಗಚ್ಯುತಳಾಗಿದ್ದ ಲಕ್ಷ್ಮಿಯಂತಿದ್ದ ಅವಳನ್ನು ತೊಡೆಯ ಮೇಲೆ ಹಾಕಿಕೊಂಡು ತಾನೂ ಪ್ರಾಣ ಬಿಟ್ಟನು. ಹೀಗೆ ವಿರಹದಿಂದ ಗಂಡ ಹೆಂಡಿರಿಬ್ಬರೂ ಮೃತರಾದರು. ಆದ್ದರಿಂದ ರಾಜನಿಗೂ ರಾಣಿಗೂ ವಿಯೋಗವಾಗದಂತೆ ನೋಡಿಕೊಳ್ಳಬೇಕು ಎಂದನು. ಯೌಗಂಧರಾಯಣನು, ಇದನ್ನೆಲ್ಲ ನಾನು ಯೋಚಿಸಿ ನಿಶ್ಚಯಿಸಿಕೊಂಡಿದ್ದೇನೆ. ರಾಜ್ಯ ಕಾರ್ಯಗಳು ನಡೆಯಬೇಕಾದರೆ ಹೀಗೆಯೇ. ಅದಕ್ಕೊಂದು ಕಥೆ ಹೇಳುತ್ತೇನೆ ಕೇಳು ಎಂದು ಇದನ್ನು ಹೇಳಿದನು. ಪುಣ್ಯಸೇನನೆಂಬ ರಾಜನ ಕಥೆ. ಹಿಂದೆ ಉಜ್ಜಯಿನಿಯಲ್ಲಿ ಪುಣ್ಯಸೇನನೆಂಬ ರಾಜನಿದ್ದನು. ಒಂದು ಸಾರಿ ಅವನನ್ನು ಬಲಿಷ್ಠನಾದ ಶತ್ರುರಾಜನು ಮುತ್ತಿದನು. ಅವನನ್ನು ಜಯಿಸುವುದು ಅಸಾಧ್ಯವಾಗಿದ್ದರಿಂದ ಬುದ್ಧಿವಂತರಾದ ಮಂತ್ರಿಗಳು ತಮ್ಮ ರಾಜನು ಸತ್ತು ಹೋದನೆಂದು ಪ್ರವಾದವನ್ನು ಹರಡಿದರು. ಅವನನ್ನು ಬಚ್ಚಿಟ್ಟು ಯಾವುದೋ ಹೆಣವನ್ನು ರಾಜ ಮರ್ಯಾದೆಯಿಂದ ಸುಟ್ಟರು. ಆಮೇಲೆ, ಈಗ ನಮ್ಮ ದೇಶಕ್ಕೆ ರಾಜನಿಲ್ಲದ್ದರಿಂದ ನೀನೇ ರಾಜನಾಗು ಎಂದು ದೂತರ ಮೂಲಕ ಶತ್ರುರಾಜನಿಗೆ ಹೇಳಿ ಕಳುಹಿಸಿದರು. ಅವನು ಆಗಲೆಂದನು. ಸೇನಾ ಶಿಬಿರವು ತೆಗೆದು ಸೇನೆ ಚದುರಿತು. ಆಮೇಲೆ ಪುಣ್ಯಸೇನನನ್ನು ಹೊರಪಡಿಸಿ ತಮ್ಮ ಸೈನ್ಯದಿಂದ ಆ ಶತ್ರುವನ್ನು ಸಂಹರಿಸಿದನು. ಆದ್ದರಿಂದ ನಾವು ಈಗ ರಾಣಿ ಸುಟ್ಟು ಹೋದಳೆಂದು ವರ್ತಮಾನ ಹುಟ್ಟಿಸಿ ಧೈರ್ಯದಿಂದ ಕಾರ್ಯ ಸಾಧಿಸಬೇಕು ಎಂದನು. ಯೌಗಂಧರಾಯಣನು ಹೀಗೆ ನಿರ್ಧಾರ ಮಾಡಿಕೊಂಡಿದ್ದದ್ದನ್ನು ನೋಡಿ ರುಮಣ್ವಂತನು, ಹಾಗಾದರೆ ಗೋಪಾಲಕನೊಡನೆ ಆಲೋಚಿಸಿ ಮಾಡೋಣ ಎಂದನು. ಯೌಗಂಧರಾಯಣನು ಒಪ್ಪಿ ಗೋಪಾಲಕನನ್ನು ಕರೆಸಿ ತಮ್ಮ ಯೋಚನೆಯನ್ನು ಹೇಳಲು ರಾಜಹಿತೈಷಿಯಾದ ಅವನು ಅದಕ್ಕೆ ಒಪ್ಪಿಗೆ ಕೊಟ್ಟನು. ರುಮಣ್ವಂತನು ಮತ್ತೆ ವ್ಯಾಕುಲನಾಗಿ, ದೇವಿ ಸುಟ್ಟು ಹೋದಳೆಂದು ರಾಜನು ಪ್ರಾಣ ಬಿಟ್ಟಾನು, ಅದನ್ನು ನಾವು ಯೋಚಿಸಬೇಕು ಎಂದನು. ಯೌಗಂಧರಾಯಣನು ಆ ವಿಚಾರದಲ್ಲಿ ಚಿಂತಿಸಬೇಕಾದದ್ದಿಲ್ಲ, ಗೋಪಾಲಕನು ಅಷ್ಟೇನೂ ಚಿಂತೆಗೆ ಒಳಗಾಗದಿರುವುದನ್ನು ನೋಡಿ ದೊರೆಯು ಒಂದು ವೇಳೆ ರಾಣಿಯು ಬದುಕಿದ್ದರೂ ಬದುಕಿರಬಹುದು ಎಂದು ಧೈರ್ಯ ತಳೆಯುತ್ತಾನೆ. ಅವನೂ ಸತ್ವಶಾಲಿ, ಅಲ್ಲದೆ ಬೇಗ ಮದುವೆಯಾಗುತ್ತದೆ. ಆಮೇಲೆ ತಡ ಮಾಡದೆ ರಾಣಿಯನ್ನೂ ತೋರಿಸಿಬಿಡುತ್ತೇವೆ ಎಂದನು. ಹೀಗೆ ಎಲ್ಲರೂ ಒಪ್ಪಿದ ಮೇಲೆ ರುಮಣ್ವಂತನು ವತ್ಸರಾಜನಲ್ಲಿಗೆ ಬಂದು, ದೇವ, ನಾವು ಈಗ ಲಾವಾಣಕಕ್ಕೆ ಹೋಗುವುದು ಒಳ್ಳೆಯದು. ಅದು ಬಹು ರಮ್ಯವಾದ ಸ್ಥಳ, ಬೇಟೆಗೆ ಉತ್ತಮವಾದ ಪ್ರದೇಶ. ಅದನ್ನು ಮಗಧರಾಜನು ಪೀಡಿಸುತ್ತಲೇ ಇರುತ್ತಾನೆ. ಆದ್ದರಿಂದ ಅಲ್ಲಿಗೆ ಹೋದರೆ ರಕ್ಷಣೆ ವಿನೋದ ಎರಡೂ ಆದಂತಾಗುತ್ತದೆ ಎಂದನು. ವತ್ಸರಾಜನು ಒಪ್ಪಿ ವಾಸವದತ್ತೆಯೊಡನೆ ಹೊರಡಲು ಅನುವಾದನು. ಆಗ ಅಕಸ್ಮಾತ್ತಾಗಿ ನಾರದ ಮುನಿಯು
ಅಂತರಿಕ್ಷದಿಂದ ಇಳಿದು ಬಂದು ರಾಜನಿಗೆ ಒಂದು ಪಾರಿಜಾತದ ಮಾಲಿಕೆಯನ್ನು ಕೊಟ್ಟು, ಅಯ್ಯ, ವಾಸವದತ್ತೆಯನ್ನು ನೋಡಿದಾಗ ಒಂದು ಸಂಗತಿ ಜ್ಞಾಪಕಕ್ಕೆ ಬಂತು. ಅದೇನೆಂದರೆ, ನಿನ್ನ ಮುತ್ತಾತಂದಿರಾದ ಪಂಚಪಾಂಡವರಿಗೆ ದ್ರೌಪದಿಯೊಬ್ಬಳೇ ಹೆಂಡತಿಯಾಗಿದ್ದಳು. ಅವಳೂ ವಾಸವದತ್ತೆಯಂತೆಯೇ ಅಪ್ರತಿಮ ರೂಪವತಿ. ಅದರ ಕಷ್ಟವನ್ನು ಮನಸ್ಸಿಗೆ ತಂದುಕೊಂಡು, ನಾನು ಸ್ತ್ರೀ ನಿಮಿತ್ತವಾಗಿ ವೈರ ಉಂಟಾಗದಂತೆ ನೋಡಿಕೊಳ್ಳಿ, ಅದೇ ಆಪತ್ತಿಗೆ ಮೂಲ ಎಂದು ಸುಂದೋಪಸುಂದರ ಕಥೆ ಹೇಳಿದೆ. ಹಿಂದೆ ಸುಂದೋಪಸುಂದರೆಂಬ ತ್ರಿಲೋಕ ಕಂಟಕರೂ ದುರ್ಜಯರೂ ಆದ ರಾಕ್ಷಸ ಅಣ್ಣ ತಮ್ಮಂದಿರು ಇದ್ದರು. ಅವರನ್ನು ನಾಶಪಡಿಸಲು ಬ್ರಹ್ಮನು ವಿಶ್ವಕರ್ಮನಿಗೆ ಆಜ್ಞೆ ಮಾಡಿ ತಿಲೋತ್ತಮೆ ಎಂಬ ದಿವ್ಯ ಸ್ತ್ರೀಯನ್ನು ನಿರ್ಮಾಣ ಮಾಡಿಸಿದನು. ಅವನ ಅಪ್ಪಣೆಯಂತೆ ಅವಳು ಕೈಲಾಸೋದ್ಯಾನದಲ್ಲಿದ್ದ ಅವರನ್ನು ಪ್ರಲೋಭನಗೊಳಿಸುವುದಕ್ಕೆ ಹೋದಳು. ಅವಳನ್ನು ನೋಡಿದ ಕೂಡಲೇ ಅವಳು ನನಗೆ ತನಗೆಂದು ಇಬ್ಬರೂ ಹೊಡೆದಾಡಿ ಸತ್ತು ಹೋದರು. ಆದ್ದರಿಂದ ನೀವು ಅಣ್ಣನ ಜೊತೆಯಲ್ಲಿದ್ದಾಗ ಅವಳು ಅತ್ತಿಗೆ, ತಮ್ಮನ ಜೊತೆಯಲ್ಲಿದ್ದಾಗ ಸೊಸೆ ಎಂದು ಒಪ್ಪಂದ ಮಾಡಿಕೊಳ್ಳಿ ಎಂದೆ. ಅವರು ಒಪ್ಪಿ ಸುಖವಾಗಿದ್ದರು. ಅವರ ಸ್ನೇಹವನ್ನು ನೆನೆದು ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆ. ನಿನ್ನ ಮಂತ್ರಿಗಳು ಹೇಳಿದ ಹಾಗೆ ನಡೆದುಕೊಂಡರೆ ನಿನಗೆ ಅಭ್ಯುದಯ ಉಂಟಾಗುತ್ತದೆ. ಸ್ವಲ್ಪ ಕಾಲ ದುಃಖವಿರುತ್ತದೆ, ಆದರೆ ಅದನ್ನು ತುಂಬ ಮನಸ್ಸಿಗೆ ಹತ್ತಿಸಿಕೊಳ್ಳಬೇಡ, ಅದು ಸುಖದಲ್ಲಿಯೇ ಮುಗಿಯುತ್ತದೆ ಎಂದು ಹೇಳಿ ಅಂತರ್ಧಾನನಾದನು. ಇದರಿಂದ ಯೌಗಂಧರಾಯಣ ಮುಂತಾದವರು ಮಾಡಿದ್ದ ಯೋಚನೆಗೆ ಬೆಂಬಲ ದೊರೆಯಿತು. ಎರಡನೆಯ ತರಂಗ. ಅದರಂತೆ ಅವರು ಗಂಡ ಹೆಂಡಿರನ್ನು ಹೊರಡಿಸಿಕೊಂಡು ಲಾವಾಣಕಕ್ಕೆ ಹೊರಟರು. ಸೈನ್ಯ ಸಮೇತನಾಗಿ ಬಂದಿದ್ದ ಅವನನ್ನು ನೋಡಿ ಮಗಧರಾಜನು ತನ್ನ ಮೇಲೆಲ್ಲಿ ಬಿದ್ದಾನೋ ಎಂದು ಯೌಗಂಧರಾಯಣನಲ್ಲಿಗೆ ತನ್ನ ದೂತನನ್ನು ಕಳುಹಿಸಿದನು. ಮಂತ್ರಿಯೂ ಅವನನ್ನು ಉಚಿತ ರೀತಿಯಲ್ಲಿ ಸನ್ಮಾನ ಮಾಡಿದನು. ವತ್ಸೇಶ್ವರನು ಅಲ್ಲಿ ಇದ್ದುಕೊಂಡು ನಿತ್ಯವೂ ಬೇಟೆಗಾಗಿ ದೂರ ಹೋಗುತ್ತಿದ್ದನು. ಒಂದು ದಿನ ಹೀಗೆ ಅವನು ಹೊರಗೆ ಹೋಗಿದ್ದಾಗ ಯೌಗಂಧರಾಯಣ, ರುಮಣ್ವಂತ, ವಸಂತಕರು ಗೋಪಾಲಕನನ್ನು ಜೊತೆಯಲ್ಲಿ ಕರೆದುಕೊಂಡು ವಾಸವದತ್ತೆಯನ್ನು ಕಂಡರು. ಗೋಪಾಲಕನು ಮೊದಲು ಅವಳೊಡನೆ ಮಾತನಾಡಿದ ಮೇಲೆ ಯೌಗಂಧರಾಯಣನು ಈ ರಾಜಕಾರ್ಯದಲ್ಲಿ ಅವಳ ಸಹಾಯವನ್ನು ಪ್ರಾರ್ಥಿಸಿದನು. ತನಗೆ ಅದು ವಿರಹ ವೇದನೆಯನ್ನುಂಟು ಮಾಡುವುದಾದರೂ ಚಿಂತೆಯಿಲ್ಲ ಎಂದು ಅವಳು ಒಪ್ಪಿಕೊಂಡಳು. ಆಗ ಯೌಗಂಧರಾಯಣನು ಅವಳಿಗೆ ಒಬ್ಬ ಬ್ರಾಹ್ಮಣ ಹೆಂಗಸಿನ ವೇಷ ಹಾಕಿಸಿ ವಸಂತಕನನ್ನು ಒಬ್ಬ ಒಕ್ಕಣ್ಣಿನ ಹುಡುಗನನ್ನಾಗಿ ಮಾಡಿ ತಾನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷ ತಾಳಿ ಅವರನ್ನು ಕರೆದುಕೊಂಡು ಮಗಧದ ಕಡೆಗೆ ಹೊರಟನು. ವಾಸವದತ್ತೆಯ ಮನಸ್ಸೆಲ್ಲವೂ ಗಂಡನ ಮೇಲಿತ್ತು, ದೇಹ ಮಾತ್ರ ಹೋಗುತ್ತಿತ್ತು. ಅವರು ಅತ್ತಲಾಗಿ ಹೋದ ಕೂಡಲೇ ರುಮಣ್ವಂತನು ಅವಳಿದ್ದ ಮನೆಗೆ ಬೆಂಕಿ ಹೊತ್ತಿಸಿ, ಅಯ್ಯೋ ಅಯ್ಯೋ, ವಸಂತಕನೂ ರಾಣಿಯೂ ಸುಟ್ಟು ಹೋದರು ಎಂದು ಬೊಬ್ಬೆ ಇಟ್ಟನು. ಮನೆ ಉರಿದು ಹೋಯಿತು. ಅತ್ತ ಯೌಗಂಧರಾಯಣನು ಮಗಧ ರಾಜಧಾನಿಗೆ ತಲುಪಿ ಅಲ್ಲಿ ಉದ್ಯಾನದಲ್ಲಿದ್ದ ಪದ್ಮಾವತಿಯನ್ನು ನೋಡಹೋದನು. ಕಾವಲುಗಾರರು ತಡೆದರು. ಪದ್ಮಾವತಿಯು ಬ್ರಾಹ್ಮಣ ಹೆಂಗಸನ್ನು ನೋಡಿ ಕಾವಲುಗಾರರಿಗೆ ಹೇಳಿ ಅವರನ್ನು ಕರೆಸಿಕೊಂಡಳು. ಅವರಾರೆಂದು ಕೇಳಲು ಯೌಗಂಧರಾಯಣನು, ಅಮ್ಮ, ಇವಳು ನನ್ನ ಮಗಳು ಆವಂತಿಕೆ. ವ್ಯಸನಾಸಕ್ತನಾದ ಇವಳ ಗಂಡನು ಎಲ್ಲೋ ಹೋಗಿಬಿಟ್ಟಿದ್ದಾನೆ. ಅವನನ್ನು ಹುಡುಕಿ ಕರೆತರುವವರೆಗೆ ಇವಳು ನಿನ್ನ ಹತ್ತಿರ ಇರಲಿ. ಈ ಹುಡುಗ ಇವಳ ತಮ್ಮ. ಇವನೂ ಜೊತೆಯಲ್ಲಿದ್ದರೆ ಅವಳಿಗೆ ತಾನು ಒಬ್ಬಂಟಿಗಳಾಗಿದ್ದೇನೆಂಬ ದುಃಖ ಇರುವುದಿಲ್ಲ ಎಂದನು. ಅವಳು ಒಪ್ಪಿಕೊಂಡಳು. ಅನಂತರ ಅವನು ಬೇಗ ಹಿಂತಿರುಗಿ ಲಾವಾಣಕಕ್ಕೆ ಬಂದುಬಿಟ್ಟನು. ವಾಸವದತ್ತೆಯು ಪದ್ಮಾವತಿಯ ಮನೆಯಲ್ಲಿ ಗೋಡೆಯ ಮೇಲೆ ಬರೆದಿದ್ದ ಸೀತಾವಿರಹ ಚಿತ್ರವನ್ನು ನೋಡುತ್ತಾ ತನ್ನ ವ್ಯಥೆಯನ್ನು ಸಹಿಸಿಕೊಂಡಿದ್ದಳು. ಅವಳ ರೂಪ, ಲಾವಣ್ಯ, ನಡೆ ನುಡಿಗಳನ್ನು ನೋಡಿ ಪದ್ಮಾವತಿಯು ಅವಳು ಉತ್ತಮ ಜಾತಿ ಸ್ತ್ರೀಯೆಂದು ನಿರ್ಧರಿಸಿ ತಕ್ಕ ರೀತಿಯಲ್ಲಿ ಉಪಚರಿಸುತ್ತಿದ್ದಳು. ಇವಳು ನಿಜವಾಗಿಯೂ ಯಾರೋ ಗುಟ್ಟಾಗಿ ವೇಷ ಮರೆಸಿಕೊಂಡಿರುವವಳೆಂದು ತೋರುತ್ತದೆ. ಹಿಂದೆ ದ್ರೌಪದಿ ಹೀಗೆ ವಿರಾಟನ ಮನೆಯಲ್ಲಿರಲಿಲ್ಲವೇ ಎಂದು ಯೋಚಿಸುತ್ತಿದ್ದಳು. ಒಂದು ದಿನ ವಾಸವದತ್ತೆಯು ಅವಳಿಗೆ ಬಾಡಿ ಹೋಗದ ಮಾಲಿಕೆಯನ್ನು ಕಟ್ಟಿಕೊಟ್ಟು ಅಳಿಸಿ ಹೋಗದ ತಿಲಕವನ್ನಿಟ್ಟಳು. ಇವನ್ನು ಅವಳು ವತ್ಸರಾಜನಿಂದ ಕಲಿತುಕೊಂಡಿದ್ದಳು. ಇದನ್ನು ಪದ್ಮಾವತಿಯ ತಾಯಿ ನೋಡಿ, ಈ ಮಾಲಾ ತಿಲಕಗಳನ್ನು ಯಾರು ಮಾಡಿಕೊಟ್ಟರು ಎಂದು ಕೇಳಿದಳು. ಪದ್ಮಾವತಿಯು, ನಮ್ಮ ಮನೆಯಲ್ಲಿ ಆವಂತಿಕೆ ಎಂಬವಳು ಒಬ್ಬಳಿದ್ದಾಳೆ.
ಅವಳು ಮಾಡಿಕೊಟ್ಟಳು ಎಂದಳು. ತಾಯಿಯು, ಹಾಗಿದ್ದರೆ ಅವಳು ಮನುಷ್ಯಳಲ್ಲ, ಯಾರೋ ದೇವತೆ. ದೇವತೆಯರೂ ಋಷಿಗಳೂ ಸಜ್ಜನರನ್ನು ಪರೀಕ್ಷಿಸಬೇಕೆಂದು ಹೀಗೆ ಮೋಸ ಮಾಡುವುದುಂಟು. ಅದಕ್ಕೊಂದು ಕಥೆ ಹೇಳುತ್ತೇನೆ, ಕೇಳು ಎಂದು ಇದನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.